ಬ್ರೇಕ್ ಆದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಪೂಜಾ ಗಾಂಧಿ ಅಭಿನಯದ ಅಭಿನೇತ್ರಿ ಚಿತ್ರಕ್ಕೆ ಈ ವಾರವೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಚಿತ್ರಕಥೆ ವಿವಾದದ ಕುರಿತ ವಿಚಾರಣೆಯನ್ನ ಹೈಕೋರ್ಟ್ ಇವತ್ತು ಜೂನ್ 23ಕ್ಕೆ ಮುಂದೂಡಿದೆ. ಚಿತ್ರಕಥೆಯ ಬಗ್ಗೆ ಸ್ಪಷ್ಟನೆ ನೀಡುವಂತೆ ನಿರ್ಮಾಪಕಿ ಮತ್ತು ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ಆಕ್ಷೇಪಣಾ ಅರ್ಜಿ ಸಲ್ಲಿಸಲು ಲೇಖಕಿ ಭಾಗ್ಯ ಕೃಷ್ಣಮೂರ್ತಿಗೂ ಹೈಕೋರ್ಟ್ ಅವಕಾಶ ಕೊಟ್ಟಿದೆ. ಚಿತ್ರ ಬಿಡುಗಡೆ ಒಂದು ವಾರ ಮುಂದೂಡಿದ ಕಾರಣ ನಟಿ ಪೂಜಾ ಗಾಂಧಿ ಕೋರ್ಟ್ ಹಾಲಲ್ಲೇ ಕಣ್ಣೀರಿಟ್ರು. ಪೂಜಾ ಗಾಂಧಿ ಅಭಿನಯದ ಅಭಿನೇತ್ರಿ ಚಿತ್ರಕ್ಕೆ ಈ ವಾರ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ. ಚಿತ್ರಕಥೆ ವಿವಾದದ ಕುರಿತ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ಜೂನ್ 23ಕ್ಕೆ ಮುಂದೂಡಿರುವಂತಹ ಕಾರಣ ಈ ವಾರವೂ ಕೂಡ ಚಿತ್ರಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಅನ್ನುವ ಒಂದು ಕಾರಣದಿಂದ ಪೂಜಾ ಗಾಂಧಿ ಕೋರ್ಟ್ ಹಾಲಲ್ಲೇ ಕಣ್ಣೀರಿಟ್ಟಂತಹ ಪ್ರಸಂಗ ಕೂಡ ನಡೆದಿದೆ. ಚಿತ್ರಕಥೆಯ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ನಿರ್ಮಾಪಕಿ ಪೂಜಾ ಗಾಂಧಿ ಮತ್ತು ನಿರ್ದೇಶಕರಿಗೆ ಕೂಡ ಈಗ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಅಲ್ಲದೆ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಲು ಲೇಖಕಿಯಾಗಿರುವಂತಹ ಭಾಗ್ಯ ಕೃಷ್ಣಮೂರ್ತಿಗೆ ಕೂಡ ಹೈಕೋರ್ಟ್ ಅವಕಾಶವನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರ ರಿಲೀಸ್ ಮಾಡೋದಕ್ಕೆ ಇನ್ನು ಕೂಡ ಒಂದು ವಾರ ಮುಂದೂಡಿರುವಂತಹ ಹಿನ್ನೆಲೆಯಲ್ಲಿ ನಟಿ ಪೂಜಾ ಗಾಂಧಿ ಕೋರ್ಟ್ ಹಾಲಲ್ಲೇ ಕಣ್ಣೀರಿಟ್ಟಂತಹ ಘಟನೆ ಕೂಡ ನಡೆದಿದೆ. ಚಿತ್ರಕಥೆಯ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಈಗ ನೋಟಿಸ್ ಅನ್ನು ಕೂಡ ಹೈಕೋರ್ಟ್ ಜಾರಿಗೊಳಿಸಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಪೂಜಾ ಗಾಂಧಿ ಅಭಿನಯದ ಅಭಿನೇತ್ರಿ ಚಿತ್ರ ಈಗಾಗಲೇ ಬಿಡುಗಡೆಗೆ ತಡ ಆಗ್ತಾ ಇದೆ. ಸಿನಿಮಾದ ಬಗ್ಗೆ ಸಾಕಷ್ಟು ವಿವಾದಗಳು ಇರುವಂತಹ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಕೂಡ ಮೇಲ್ಮನವಿ ಸಲ್ಲಿಸಲಾಗಿದೆ. ಆದರೂ ಕೂಡ ಇವತ್ತು ಜೂನ್ 23ಕ್ಕೆ ಮುಂದೂಡಿರುವಂತಹ ಹಿನ್ನೆಲೆಯಲ್ಲಿ ಪೂಜಾ ಗಾಂಧಿ ಏನ್ ಹೇಳಿದ್ದಾರೆ, ಹಾಗೆಯೇ ಹೈಕೋರ್ಟ್ ಹೇಳಿರುವಂತಹ ಅಂಶಗಳು ಏನು? ಪೂಜಾ ಗಾಂಧಿ ಚಿತ್ರವನ್ನ ನಿರ್ಮಿಸಿ ನಿರ್ದೇಶನ ಮಾಡಿ ಏನು ಅಭಿನಯಿಸಿರುವಂತ ಚಿತ್ರ ಏನು ಸುಮಾರು ದಿನಗಳಿಂದ ಕೋರ್ಟ್ ಮೆಟ್ಟಿಲನ್ನ ಏರಿದೆ. ಇವತ್ತು ನಡೆದಂತಹ ಘಟನೆ ನಡೆದಂತಹ ವಿಚಾರಣೆ ಬಗ್ಗೆ ಏನಂತಂದ್ರೆ 95% ಚಿತ್ರವನ್ನ ಕಂಪ್ಲೀಟ್ ಮಾಡಿದೀವಿ. ಇನ್ನು ಕೇವಲ 5 ಭಾಗ ಮಾತ್ರ ಚಿತ್ರ ಬಾಕಿ ಇದೆ. ಆ ಚಿತ್ರವನ್ನ ಕಂಪ್ಲೀಟ್ ಮಾಡೋಕೆ ಕೋರ್ಟ್ ಅವಕಾಶ ಕೊಡ್ಬೇಕು ಅಂತ ಏನು ಪೂಜಾ ಗಾಂಧಿ ಪರ ವಕೀಲರಾದಂತ ಅವ್ರು ಮನವಿ ಮಾಡಿದ್ರು. ಆದ್ರೆ ಚಿತ್ರ ಎಲ್ಲಿ ಇನ್ನೇನಾದ್ರೂ ಅನುಮತಿ ಕೊಟ್ರೆ ಚಿತ್ರವನ್ನ ಎಲ್ಲಿ ಚಿತ್ರಕಥೆಯನ್ನ ಸಂಪೂರ್ಣವಾಗಿ ತೀರ್ಸೋ ಸಾಧ್ಯತೆ ಇರುತ್ತೆ ಅನ್ನೋ ಅನುಮಾನಗೊಂಡು ಆ ಚಿತ್ರಕ್ಕೆ ಅನುಮತಿಯನ್ನ ಕೊಡ್ಲಿಲ್ಲ. ನಂತರ ಏನು ಇವರು ಓಕೆ, ಧನ್ಯವಾದಗಳು ನವೀನ್ ಡೀಟೇಲ್ಸ್ಗೆ. ಅಭಿನೇತ್ರಿ ಚಿತ್ರವನ್ನ ಪೂಜಾ ಗಾಂಧಿ ನಿರ್ಮಾಣ ಮಾಡಿದ್ರು, ಅದರ ಜೊತೆಗೆ ಇದನ್ನು ನಿರ್ದೇಶಿಸಿ ಮತ್ತು ಅಭಿನಯವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಲೇಖಕಿ ಆಗಿರುವಂತಹ ಭಾಗ್ಯ ಕೃಷ್ಣಮೂರ್ತಿಯವರು ಇದು ನನ್ನ ಕಥೆಯನ್ನು ಆಧರಿಸಿದಂತಹ ಚಿತ್ರ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹಿನ್ನೆಲೆಯಲ್ಲಿ ಅವರು ಕೋರ್ಟ್ಗೆ ಕೂಡ ಮನವಿಯನ್ನ ಸಲ್ಲಿಸಿದ್ರು. ಇವತ್ತು